ಹಾಲು ಉತ್ಪಾದಕ ರೈತರಿಗೆ ಕಳೆದ 6 ತಿಂಗಳಿಂದ ಯಾವುದೇ ಪ್ರೋತ್ಸಾಹಧನ ಬಿಡುಗಡೆ ಮಾಡಿಲ್ಲ. ಸುಮಾರು 500 ಕೋಟಿಗಿಂತ ಹೆಚ್ಚು ಬಿಡುಗಡೆ ಮಾಡಬೇಕಾಗಿತ್ತು. ಪ್ರೋತ್ಸಾಹ ಧನ ಇಲ್ಲದೆ ರೈತರು ಬಹಳ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಒಕ್ಕೂಟಗಳು ಕೂಡ ಸಂಕಷ್ಟಕ್ಕೆ ಈಡಾಗಿದೆ. ಇಡೀ ವರ್ಷ ನೀವು ಪ್ರೋತ್ಸಾಹ ಧನವನ್ನ ಕೊಡದಿದ್ದ ಈಗ ಏನ್ ಮಾಡಿದಾರೆ ಅಂದ್ರೆ ಅವರು ಜನರ ಮೇಲೆ ಹಾಕಿದ್ದಾರೆ. ನೀವೇ ರೇಟ್ ಹೆಚ್ಚಿಗೆ ಮಾಡಿಕೊಂಡು ಪ್ರೋತ್ಸಾಹ ಧನ ತಗೊಳ್ಳಿ ಅಂತ. ತಮ್ಮ ಜವಾಬ್ದಾರಿಯನ್ನ ನುಡಿಸಿಕೊಂಡು ಏನು ದಿವಾಳಿ ಆಗಿದೆ ರಾಜ್ಯ, ಆ ದಿವಾಳಿ ಆಗಿರುವಂತದ್ದು ಮತ್ತೊಂದು ಸಾಕ್ಷಿ. 500 ಕೋಟಿ ರೂಪಾಯಿನ ಕೊಡೋದಕ್ಕೆ ವಿಫಲವಾಗಿ ತಮ್ಮ ವಿಫಲತೆಯನ್ನು ಮುಚ್ಚಿಕೊಂಡು ಈಗ ಕೆಎಂಎಫ್ಗೆ 4 ರೂಪಾಯಿ ಹೆಚ್ಚಿಗೆ, ಒಟ್ಟು ಈ ವರ್ಷ ಸುಮಾರು 9 ರೂಪಾಯಿ ಹೆಚ್ಚಿಗೆ 3 ಸತಿ ಮಾಡಿ 9 ರೂಪಾಯಿ ಹೆಚ್ಚಿಗೆ ಮಾಡಿ ಇವತ್ತು ಸರ್ಕಾರ ಕೊಡ್ಬೇಕಾದಂತ ಪ್ರೋತ್ಸಾಹ ಧನವನ್ನ ಜನರ ತಲೆ ಮೇಲೆ ಹಾಕಿ ಮಾಡ್ತಾ ಇದ್ದಾರೆ. ಈಗ ಒಂದು ರೀತಿಯಲ್ಲಿ ಅತ್ಯಂತ ಬೇಜವಾಬ್ದಾರಿ ಸರ್ಕಾರ ಇದೆ, ಜನವಿರೋಧಿ ಸರ್ಕಾರ ಇದೆ. ರಾಜ್ಯವನ್ನ ದಿವಾಳಿ ಮಾಡಿ ಬರುವಂತ ದಿನಗಳಲ್ಲಿ ಆರ್ಥಿಕವಾಗಿ ಸದೃಢವಿದ್ದಂತ ಕರ್ನಾಟಕವನ್ನ ಅತ್ಯಂತ ಆರ್ಥಿಕ ದೌರ್ಬಲ್ಯವಾಗಿರುವಂತ ರಾಜ್ಯವನ್ನ ಪರಿವರ್ತನೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಬಂಡತನಕ್ಕೆ ಬಿದ್ದಿದ್ದಾರೆ ಇವರು. ಈಗ ಪವರ್ ಚಾರ್ಜಸ್ ಅನ್ನ 34 ಪೈಸೆಗೆ ಹೆಚ್ಚು ಮಾಡಿದ್ದಾರೆ. ಮೀಟರ್ದಂತೂ ದೊಡ್ಡ ಹೊರೆ ಜನರ ಮೇಲೆ ಇದೆ. ಅದೊಂದು ದೊಡ್ಡ ಹಗರಣವಾಗಿ ಪರಿವರ್ತನೆ ಆಗ್ತಾ ಇದೆ. ಈಗಾಗಲೇ ಪವರ್ ಅನ್ನ ಈ ಹಿಂದೆ ಪ್ರಾರಂಭದಲ್ಲೇ ಮಾಡಿದ್ರು, ಈಗ ಮತ್ತೆ ಮುಂದಿನ 3 ವರ್ಷ ಕೂಡ ಮಾಡ್ತೀವಿ ಅನ್ನೋಂತ ಘೋಷಣೆ ಮಾಡಿದ್ದಾರೆ. ಪೆಟ್ರೋಲು, ಡೀಸೆಲ್, ಸ್ಟ್ಯಾಂಪ್ ಡ್ಯೂಟಿ ಮತ್ತೆ ಎಕ್ಸೈಸ್ ಅಂತೂ ಲೆಕ್ಕನೇ ಇಲ್ಲ. ಕಳೆದ ವರ್ಷ ಸುಮಾರು 40,000 ಕೋಟಿ ರೂಪಾಯಿ ಹೆಚ್ಚಿನ ತೆರಿಗೆಯನ್ನ ಹಾಕಿ ಜನರ ಮೇಲೆ ಭಾರ ಮಾಡಿದ್ರು. ಈಗ ನನ್ನ ಪ್ರಕಾರ ಸುಮಾರು 55,000ಕ್ಕಿಂತ ಹೆಚ್ಚು ಕೋಟಿ ರೂಪಾಯಿ ಹೊಸ ತೆರಿಗೆಯ ಮುಖಾಂತರ ಈ ವರ್ಷ ಭಾರ ಆಗುತ್ತೆ. ಇಷ್ಟೆಲ್ಲ ಆದ್ರೂ ಕೂಡ 1,16,000 ಕೋಟಿ ಸಾಲ ತಗೊಂಡಿದ್ದಾರೆ. ಒಂದ್ ಕಡೆ ಸಾಲದ ಭಾರ, ಇನ್ನೊಂದ್ ಕಡೆ ಹೆಚ್ಚಿನ ತೆರಿಗೆಯ ಭಾರ, ಇನ್ನೊಂದ್ ಕಡೆ ಬೆಲೆ ಏರಿಕೆಯ ಭಾರ. ಇದರಿಂದ ಪರಿಣಾಮ ಏನಾಗಿದೆ ಅಂದ್ರೆ ಮಧ್ಯಮ ವರ್ಗದವರು ಬಡವರಾಗ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಅತಿ ಬಡವರಾಗ್ತಾ ಇದ್ದಾರೆ. ಇದಕ್ಕೆ ನೇರವಾಗಿ ಕಾಂಗ್ರೆಸ್ ಸರ್ಕಾರವೇ ಹೊಣೆ. ಈ ಸರ್ಕಾರ ಜನರು ಬೇಸತ್ತಿದ್ದಾರೆ. ಆದಷ್ಟು ಬೇಗನೆ ಸರ್ಕಾರ ತಗೊಳ್ಳಿ ಅಂತ ಹೇಳಿ ಶಾಪೋಣ. ಇವರು ರೈತರ ಹಿತಾಸಕ್ತಿ ಅಷ್ಟಿದ್ರೆ ಸರ್ಕಾರ ಕೊಡಬೇಕಾಗಿರುವಂತ ಟ್ರೆಜರಿಯಿಂದ ಕೊಡಬೇಕಾಗಿರುವಂತ ಗೌರವಧನ ಯಾಕೆ ಕೊಡ್ತಾ ಇಲ್ಲ? ಅದು ಕೊಟ್ಬಿಟ್ರೆ ಬೆಲೆ ಏರಿಕೆ ಪ್ರಶ್ನೆನೇ ಬರೋದಿಲ್ಲ. ಆದ್ರಿಂದ ಇವತ್ತು ತಮ್ಮ ಆರ್ಥಿಕ ಜವಾಳಿತನನ್ನು ಮುಚ್ಚಿಕೊಳ್ಳಲು ಈ ದರವನ್ನ ಏರಿಸಿ ಅದನ್ನ ರೈತರಿಗೆ ಕೊಡುವಂತ ಪ್ರಯತ್ನ ಮಾಡ್ತಾರೆ. ಅದು ಪೂರ್ಣ ಪ್ರಮಾಣದಲ್ಲಿ ರೈತ ಕೂಡ ಮುಟ್ಟಬೇಕು. ಮತ್ತೆ ಜಸ್ಟಿಸ್ ಸೋಮಶೇಖರ್ ಮತ್ತೆ ಹೆಬ್ಬಾರ್ ಅವರ ಕೆಲವೇ ದಿನಗಳಲ್ಲಿ ಉಚ್ಚಾಟನೆ ಆಗ್ತಾರೆ, ಅವರು ಕೂಡ ಪಕ್ಷದಿಂದ ಅಂತ ಚಲವಾದಿ. ನಾನು ಅದರ ಬಗ್ಗೆ ಏನೋ ಕಮೆಂಟ್ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಅವ್ರು ನೋಟಿಸ್ ಕೊಟ್ಟಿದ್ದಾರೆ, ಉತ್ತರ ಕೊಡ್ತಾರೆ. ಶಿಸ್ತು ಸಮಿತಿ ಇದೆ, ಅವ್ರು ತೀರ್ಮಾನ ಮಾಡ್ತಾರೆ. ಸರ್, ಯತ್ನಾಳ್ ಅವರು ಉಚ್ಚಾಟನೆಯ ಬಳಿಕ ಪಾರ್ಟಿ ಒಳಗೂ ಕೂಡ ಶೋಕ ಆವರ್ತನಾಗಿದೆ. ಕಾರ್ಯಕರ್ತರು ಬೇಸರದಲ್ಲಿದ್ದಾರೆ, ಎಲ್ಲವೂ ಕೂಡ ಬೇಸರದಲ್ಲಿದ್ದಾರೆ. ಇವೆಲ್ಲ ನಾನು ಈಗಾಗಲೇ ಕಮೆಂಟ್ ಮಾಡಿದ್ದೇನೆ, ಮತ್ತೆ ಕಮೆಂಟ್ ಮಾಡಕ್ ಇಚ್ಛಾ ಪಡೋದಿಲ್ಲ.